ಸಬ್ಜೆಕ್ಟು ನೀವು ನಮ್ಮ ಕಚೇರಿಗೆ ಬಂದಿರೋದೇ ವಿಶೇಷತೆ. ನಮ್ಮ ಹಿರಿಯ ಸಲಹೆಗಾರರು ಒಕ್ಕೂಟದ ಎನ್ ವೇಣುಗೋಪಾಲ್ ಸರ್ ಬಂದಿದ್ದಾರೆ. ನೋಡ್ತಾ ಇದ್ದಾರೆ ನಮ್ಮ ಸಿದ್ಧತೆಗಳು. ಕನ್ನಡ ಕೃಷ್ಣ ಅಭಿನಂದನಾ ಸಮಿತಿಯ ಎಲ್ಲ ಕಾರ್ಯಕ್ರಮದ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಸಾಹಿತಿಗಳಿಗೆ ಪತ್ರಗಳನ್ನು ರವಾನೆ ಮಾಡ್ತಾಯಿದ್ದೀವಿ. ಯಾಕಂದರೆ ಕನ್ನಡ ಕೃಷ್ಣ ಅವ್ರ ಬಗ್ಗೆ ಒಂದಷ್ಟು ಲೇಖನಗಳು ಬಂದ ನಂತರ ಅದು ಒಂದು ಅಭಿನಂದನಾ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಅಭಿನಂದನಾ ಸಮಾರಂಭವನ್ನು ಭಾಳ ಸರಳವಾಗಾದರೂ ಅಚ್ಚುಕಟ್ಟಾಗಿ ಒಬ್ಬ ಹೋರಾಟಗಾರನಿಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಆ ನಿಟ್ಟಿನಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೀವಿ. ಅದಾದ ನಂತರ ಗಾಂಧಿನಗರದಲ್ಲಿ ಒಂದು ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಹೋರಾಟಗಾರರನ್ನು ಆಹ್ವಾನಿಸಿ ಅವರನ್ನು ಸನ್ಮಾನಿಸುವಂಥ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ಸಾಧ್ಯವಾದರೆ ಕನ್ನಡ ಚಳುವಳಿ ನಾಗೇಶ್ ಅವರ ಒಂದು ಹೆಸರಿನಲ್ಲಿ 102 ದಿನ ಹೋರಾಟ ಮಾಡಿದಂತಹ ಅನೇಕ ಹೋರಾಟಗಾರನ ಆಹ್ವಾನಿಸಿ ಅವತ್ತು ಕನ್ನಡ ಚಳುವಳಿ ನಾಗೇಶ್ ಅವರ ಒಂದು ಪ್ರಶಸ್ತಿಯನ್ನು ನೀಡುವುದರ ಮುಖಾಂತರ ಅನೇಕ ಹೋರಾಟಗಾರರನ್ನು ಅಭಿನಂದಿಸಬೇಕೆಂಬಂತಹ ನಿಟ್ಟಿನಲ್ಲಿ ಆಲೋಚನೆಗಳನ್ನು ಮಾಡಿದ್ದೀವಿ. ನೋಡೋಣ, ಸಾಧ್ಯವಾದರೆ ಆ ಒಂದು ಭಾಗ್ಯ ಸಿಗೋದಾದರೆ ಅದು 2-3 ತಿಂಗಳಲ್ಲಿ ನಡೆಯುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಒಂದು ಆಡಿಟೋರಿಯಂ ಅಂದರೆ ಕಲಾಕ್ಷೇತ್ರಗಳಲ್ಲಿ ಆ ಕಾರ್ಯಕ್ರಮವನ್ನು ಕನ್ನಡ ಚಳುವಳಿ ನಾಗೇಶ್ ಅವರ ಒಂದು ಪ್ರಶಸ್ತಿಯ ಸಮಾರಂಭವನ್ನು ಭಾಳ ಅದ್ದೂರಿಯಾಗಿ ಮಾಡೋಣ ಪ್ರತ್ಯೇಕವಾಗಿ. ಈಗ ಸದ್ಯಕ್ಕೆ ಕನ್ನಡ ಕೃಷ್ಣ ಅಭಿನಂದನಾ ಸಮಿತಿ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಅಭಿನಂದನಾ ಕಾರ್ಯಕ್ರಮದ ರೂಪುರೇಷೆಗಳಲ್ಲಿ ತೊಡಗಿದ್ದೀವಿ. ಈಗಾಗಲೇ ನೋಡಿ ನಮ್ಮ ಕನ್ನಡ ಕೃಷ್ಣ ಅವರು ಸಹ ಅವರು ಗೊತ್ತಿರ್ತಕ್ಕಂಥ ಅನೇಕ ಸಾಹಿತಿಗಳಿಗೆ ಪತ್ರವನ್ನು ಅವರೇ ಬರೀತಾ ಇದ್ದಾರೆ. ಅವ್ರ ಕೈಲಿ ಬರೀಲಿಕ್ಕೆ ಆಗಲ್ಲ, ಆದರೂ ಕೂಡ ಬರೆದು ಕಳಿಸ್ತಾ ಇದ್ದಾರೆ. ನಾವು ಸಹ ಭಾಗಿಯಾಗ್ತಾ ಇದ್ದೀವಿಲ್ಲ. ನಮ್ಮ ಹಿರಿಯ ಹೋರಾಟಗಾರರಾದಂತಹ ಅಭಿನಂದನಾ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾದಂಥ ನಮ್ಮ ವೇಣುಗೋಪಾಲ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಆಗಾಗ ನಮ್ಮ ಕಚೇರಿಗೆ ಬನ್ನಿ, ನಿಮ್ಮ ಒಂದು ಸಲಹೆ ಸೂಚನೆಗಳನ್ನು ನೀಡಬೇಕು. ಈಗಾಗಲೇ ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟದ ಸದಸ್ಯತ್ವವನ್ನು ಪ್ರಾರಂಭ ಮಾಡಿದ್ದೀವಿ. ಸದಸ್ಯತ್ವವನ್ನು ಈಗಾಗಲೇ ಅನೇಕ ಸಂಘಟನೆಗಳು ತಗೊಳ್ತಾ ಇದ್ದಾರೆ. ನಾವು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಯಾರು ಒಕ್ಕೂಟದಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಬೇಕು ಎಂಬಂತಹ ಇಚ್ಛೆ ಇದೆ ಅವರು ಬಂದು ತೆಗೆದುಕೊಳ್ತಾ ಇದ್ದಾರೆ. ನಾವು ಯಾರಿಗೂ ಫೋನ್ ಮಾಡಿ ಬಲವಂತವಾಗಿ ನೀವು ಒಕ್ಕೂಟದ ಸದಸ್ಯತ್ವವನ್ನು ಪಡೆದುಕೊಳ್ಳಿ ಅಂತ ಯಾರಿಗೂ ಒತ್ತಾಯ ಮಾಡ್ತಾ ಇಲ್ಲ. ನೀವು ಒಬ್ಬ ಹಿರಿಯ ಹೋರಾಟಗಾರರಾಗಿ, ಹಿರಿಯ ಸಲಹೆಗಾರರಾಗಿ ಒಕ್ಕೂಟದ ಬಗ್ಗೆ ಒಂದಷ್ಟು ಸಲಹೆಗಳನ್ನು ನಮ್ಮ ಸಂಘಟನಾಕಾರರಿಗೆ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ. ಎಲ್ಲ ನನ್ನ ಸ್ನೇಹಿತರಿಗೆ, ಕನ್ನಡಾಭಿಮಾನಿಗಳಿಗೆ ನನ್ನ ಧನ್ಯವಾದಗಳು. ಇವತ್ತು ಕನ್ನಡ ಒಕ್ಕೂಟ ಇದೆ ಅಂತಂದರೆ ನಮ್ಮ ನಾಗೇಶ್ ಅವರಿಂದ. ಈ ಕೊರೋನಾ ಬರೆದೋಗಿದ್ದ ನಾಗೇಶ್ ಅವರು ಇನ್ನೂ ಒಂದು 23 ವರ್ಷ ಯುದ್ಧ ಅನ್ನಿಸ್ತಾ ಇದೆ. ಅವ್ರು ಹೋಗಿದ್ದು ಭಾಳ ಮನಸ್ಸಿಗೆ ನೋವಾಗ್ತಾ ಇದೆ. ಆದರೂ ಈ ಸಂದರ್ಭದಲ್ಲಿ ಅದನ್ನು ಛಲದಿಂದ ನಡೆಸ್ಕೊಂಡು ಬರ್ತಾ ಇರೋದು ನಮ್ಮ ನಟರಾಜ್ ಬಂಸಂದ್ರ ಅವರು. ಇದೇ ಇವತ್ತು ದಿವಸ ಕನ್ನಡ ಒಕ್ಕೂಟ ಇರ್ತಾ ಇರಲಿಲ್ಲ. ಸಾಕಷ್ಟು ಅವರು ಇದ್ರ ಬಗ್ಗೆ ಶ್ರಮ ಪಟ್ಟಿದ್ದಾರೆ, ಎಲ್ಲರನ್ನೂ ಒಗ್ಗೂಡಿಸಿದ್ದಾರೆ, ಎಲ್ಲ ಸಂಘಟನೆಗಳು ಇವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಕನ್ನಡ ಕೃಷ್ಣ ಅವ್ರಿಗೆ ಒಂದು ಮಾಣಿಕ್ಯ ಅಂತ ಹೇಳ್ಬೋದು, ನಮ್ಮ ಕನ್ನಡದ ಮಾಣಿಕ್ಯ ಅಂತಲೇ ಹೇಳ್ಬೋದು ಅವ್ರನ್ನ. ಯಾಕೆಂದರೆ ಸಾಧಾರಣವಾದ ವಿಚಾರ ಅವ್ರನ್ನ ಹೊಗಳ್ತಾ ಇದ್ದೀನಿ ಅಂತಲ್ಲ, ಬೆಂಗಳೂರಿನಿಂದ ಧರ್ಮಸ್ಥಳದವರೆಗೂ ಅವ್ರು ಗುರು ಸೇವೆ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗಿ ಇದು ಅಸಾಧ್ಯವಾದಂಥ ಕೆಲಸ ಇದು. ಅಸಾಧ್ಯವಾದಂಥ ಮಹಾ ಅಸಾಧ್ಯವಾದ ಅಂಥದನ್ನು ಅವ್ರು ಸಾಧನೆ ಮಾಡಿ ಸಾಕಷ್ಟು ಕಾವೇರಿ ಇದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಿದ್ದಾರೆ. ಅವ್ರು ಪಟ್ಟಿದ ಶ್ರಮ ಭಗವಂತ ನೋಡಿ, ನಾವು ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಿದರೆ ಅದು ನಮಗೆ ರಿಟರ್ನ್ ಆಗುತ್ತೆ ಅನ್ನೋದಕ್ಕೆ, ಫಲ ಸಿಗುತ್ತೆ, ಅದು ನಮಗೆ ವಾಪಸ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸರಿ, ಕೊಟ್ಟೇ ಕೊಡ್ತಾರೆ ಭಗವಂತ, ಎಲ್ಲೂ ಹೋಗಿಲ್ಲ, ಎಲ್ಲೂ ಹೋಗೋದಿಲ್ಲ, ನಾವು ಮಾಡಿದ್ದು ನಮ್ಗೆ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ಇವತ್ತಿನ ದಿವಸ ಅಭಿನಂದನಾ ಸಮಿತಿ ಮಾಡಬೇಕು ಅಂತ ನಮ್ಮ ನಟರಾಜು ಬಂಸಂದವರು ಭಾಳ ಕಷ್ಟಪಟ್ಟು ನೋಡಿ ಈಗಾಗಲೇ ಬೆಳಗಿಂದ ಸಾಯಂಕಾಲವಾಗಿ ಇಲ್ಲಿ ಕೂತ್ಕೊಂಡು ಪಾಪ ಶ್ರಮ ಪಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾವೆಲ್ಲ ಸಂಘಟನೆಗಳವ್ರನ್ನ ಕನ್ನಡ ಸಂಘದ ಸಹಕಾರ ಕೊಡೋಣ.
ಆಮೇಲೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ದಯವಿಟ್ಟು ಭಾಗವಹಿಸಬೇಕು. ಆಮೇಲೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದಂಥ ಒಂದು ಸಹಕಾರಗಳು ಯಾವುದೋ ಒಂದು ಆರ್ಥಿಕವಾಗಿರ್ಬೋದು, ಬೇರೆ ಇನ್ಯಾವುದೋ ಇರ್ಬೋದು, ಅದನ್ನು ಕೇಳ್ತಾ ಇಲ್ಲ. ಸಮಯ ಕೊಡೋದ್ರಲ್ಲಿ ಇರ್ಬೋದು, ಸಮಯ ಕೊಡೋದ್ರಲ್ಲಿ ಅಷ್ಟೇ. ಪ್ರತಿಯೊಂದು ವಿಚಾರ ನಿಮ್ಗೆ ಗೊತ್ತಾಗಿದೆ. ಯಾಕೆಂದರೆ ಇದನ್ನು ಹೋರಾಟ ಮಾಡೋದು ಅಂದರೆ ಭಾಳ ಸುಲಭವಾದ ಕೆಲಸ ಅಲ್ಲ. ಇದು ಭಾಳ ಕಷ್ಟವಾದ ಕೆಲಸ. ಒಂದು ಸಂಘಟನೆ ಮಾಡಬೇಕು ಅಂತಂದರೆ ತುಂಬ ಕಷ್ಟ. ಅದು 4 ಜನ ಸೇರಿಸಿ ಮಾಡಬೇಕು ಅಂತಂದರೆ ಮತ್ತೂ ಕಷ್ಟ ಆಗಿದೆ. ನಿಮ್ಗೆ ಗೊತ್ತೇ ಇದೆಲ್ಲ ಡಿಫಿಕಲ್ಟ್. ಲೀಡರ್ಶಿಪ್ ಇಸ್ ವೆರಿ ಡಿಫಿಕಲ್ಟ್. ಆ ಥರ ಇರಬೇಕಾದ್ರೆ ಎಲ್ಲ ಸಂಘಟನೆಗಳು ಪಾಪ ಈಗಾಗಲೇ ಬಂದು ವಾಲಂಟ್ರಿಯಾಗಿ ತಾವಾಗಿ ಬಂದು ಎಲ್ಲ ಮೇಲೆ ನಮ್ಮ ಸದಸ್ಯತ್ವ ಪಡಿತಾ ಇದ್ದಾರೆ. ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ. ಅದೇ ಥರ ಅವರು ಸಹಕಾರ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಇದೇ ರೀತಿ ಎಲ್ಲರೂ ಈ ಕನ್ನಡ ಅಭಿನಂದನಾ ಸಮಿತಿ ಮುಗಿಯೋವರೆಗೂ ನಮ್ಮ ನಟರಾಜ್ ಬಂಸಂದ್ರ ಅವರಿಗೆ ಬೆಂಬಲ ಕೊಟ್ಟು ನಮ್ಮ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ನಾನು ಮನಸ್ಪೂರ್ವಕವಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್.